ಯಾರ್ ಗುರು ಈ ಪ್ಲೇಯರ್ ಎಷ್ಟ್ ಚಾನ್ಸ್ ಕೊಟ್ರು ಆಡೋದೇ ಇಲ್ಲ ಅಂತಾರೆ. ಚೇಟಾ ನೀನ್ ಇಡ್ಲಿ ಮಾರೋಗಪ್ಪ, ನೀನ್ ಕ್ರಿಕೆಟ್ ಆಡಕ್ ಲಾಯಕ್ಕಿಲ್ಲ. ಈ ರೀತಿ ಎಷ್ಟೋ ಇಂಡಿಯನ್ಸ್ ಇವರಿಗೆ ಬೈತಾ ಇದ್ರು. ಅಂಡ್ ದ ಪ್ಲೇಯರ್ ನೇಮ್ ಇಸ್ ಸಂಜು ಸ್ಯಾಮ್ಸನ್. ಟೀಮ್ ಇಂಡಿಯಾದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್ ಅಂದ್ರೂ ಕೂಡ ತಪ್ಪಾಗಲ್ಲ. ಇವರಿಗೆ ಟೀಮ್ ಇಂಡಿಯಾ ಸೇರ್ಕೊಳ್ಳೋ ಜರ್ನಿ ಅಷ್ಟು ಸುಲಭ ಆಗಿರ್ಲಿಲ್ಲ. ಟೀಮ್ ಸೇರಿದ ಮೇಲೂ ಕೂಡ ಕೆಲವೊಂದ್ಸಲ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರು, ಕೆಲವೊಂದ್ಸಲ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಆಚೆ ಕೂತ್ಕೊಂತಾ ಇದ್ರು. ಅದ್ ಏನ್ ರೀಸನ್ ಅಂತ ಗೊತ್ತಿಲ್ಲ, ಬಟ್ ಇವ್ರಿಗೆ ಸಿಗೋ ಎಲ್ಲಾ ಅವಕಾಶಗಳನ್ನು ಇವ್ರು ಸರಿಯಾಗಿ ಬಳಸ್ಕೊಂತಾ ಇರಲಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಸಂಜು ಸ್ಯಾಮ್ಸನ್ ಗೆ ಸೋಲ್ ಒಪ್ಕೊಳ್ಳೋದು ಗೊತ್ತಿರಲಿಲ್ಲ. ಈ ಟೈಮ್ ಅಲ್ಲಿ ಬಂದಿದ್ದೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್. ಅವತ್ತಿನ ದಿನ ಈ ಮ್ಯಾಚ್ ನ ಇಡೀ ದೇಶನೇ ನೋಡ್ತಾ ಇತ್ತು. ಇದೇ ಅವಕಾಶಕ್ಕಲ್ವಾ ಅವ್ರು ಇಷ್ಟು ದಿನ ಕಾದಿದ್ದು. ಆ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಬರೋಬ್ಬರಿ 97 ರನ್ಸ್ ನ ಜಸ್ಟ್ 50 ಬಾಲ್ ಹೊಡಿತಾರೆ. ಇಲ್ಲಿ ಅವ್ರು ಹೊಡಿತಾ ಇದ್ದ ಪ್ರತಿಯೊಂದು ಬೌಂಡ್ರಿ ಕೂಡ ಅವ್ರ ಸ್ಟ್ರಗಲ್ಸ್ ನ ಹೇಳ್ತಾ ಇತ್ತು. ಇಷ್ಟು ದಿವಸ ಎಲ್ಲರ ಕೈಯಲ್ಲಿ ಬೈಸ್ಕೊಂತ ಇದ್ದ ಈ ಸಂಜು ಸ್ಯಾಮ್ಸನ್ ಇವತ್ತು ಲಕ್ಷಾಂತರ ಯೂತ್ಸ್ ಗೆ ಇನ್ಸ್ಪಿರೇಷನ್. ಅಂಡ್ ಟೀಮ್ ಇಂಡಿಯಾ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾಗ ಪ್ಲೇಯರ್ಸ್ ಎಲ್ಲ ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಗರ್ಲ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಇದ್ರೆ, ಸಂಜು ಸ್ಯಾಮ್ಸನ್ ಮಾತ್ರ ಒಂದು ಸೈಡ್ ಅಲ್ಲಿ ಕೂತ್ಕೊಂಡು ಅವ್ರು ಎಂಜಾಯ್ ಮಾಡೋದನ್ನ ನೋಡಿ ಖುಷಿ ಪಡ್ತಾ ಇದ್ರು. ಇದೇ ಅಲ್ವಾ ಸಿಂಪ್ಲಿಸಿಟಿ ಅಂದ್ರೆ. ನಾನೇನ್ ಹೇಳ್ತೀನಿ ಅಂದ್ರೆ, ನಿರಂತರವಾಗಿ ನಾವು ಪ್ರಯತ್ನ ಪಡ್ತಾ ಇದ್ರೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅಂತ ಮತ್ತೆ ಪ್ರೂವ್ ಆಗೋಯ್ತು. ಸಂಜು ಸ್ಯಾಮ್ಸನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಅಂಡ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.